ಅಲ್ಲಿ ಸೂಸ್ ಮಣ್ಣೆಲ್ಲ ಬೀಳ್ತೈತಿ ಅಲ್ರಿ ನೋಡ್ರಿ 18 ಇಂಚ್ ಗಳೆ ಹತ್ತಾತೈತ್ರಿ ಈಗ 18 ಇಂಚ್ ನೆಲ ಹಿಂಗ್ ಕಟ್ ಮಾಡೋದ್ರಿಂದ ಭಾಳ ಕಾಣ್ತೈತ್ರಿ ನೀವು ಗಳೆ ಹೊಡಿವು ನಮ್ಮ ಸ್ಟೇಟ್ ಕಟ್ ಮಾಡ್ತಾವ ಅದಕ್ಕೆ ನಿಮ್ಗೆ ಗುಮ್ ಕಾಣಂಗಿಲ್ಲ ಆದ್ರೆ 18 ಇಂಚ್ ಇರ್ತೈತಿ ಯಾಕಂದ್ರೆ ಭೂಮಿಯಾಗಿಂದ ಎಲ್ಲ ಸೌಳೆಲ್ಲ ಬಸ್ಸದ್ ಹೋತತಿ ಹೇಳ್ರಿ ಬರೀ ತಾಕತ್ತ ಅದಕ್ಕೆ ಏನು ಬೇಕು ಈ ರೌಂದಿ ಎಲ್ಲ ಕತಾದ್ ಏನು ಇರ್ತೈತಿ ಅದಷ್ಟೇ ಇತ್ತತಿ ಹೇಳ್ರಿ ನೀವು ಒಟ್ಟು ಸೌಳೆಲ್ಲ ಅನ್ಬೋದು ಬಸ್ಸದ್ ಹೋತಂದ್ರೆ ಈ ಥರ ಬೆಳೆ ಬರ್ತೈತಿ ಇರ್ಲಿಕ್ಕಂದ್ರೆ ಏನಾಕತ್ರಿ ಸೌಳು ಇರೋದ್ರಿಂದ ನಾವು ಪ್ರತಿ ಸಲ ಅದಕ್ಕೆ ಸಲೈನ್ ಕೊಟ್ಟನ ಇದನ್ನ ಮಾಡ್ತೀವಲ್ಲ ಮನುಷ್ಯಾಗ ಆ ಥರ ಸಲೈನ್ ಕೊಟ್ಟಂಗೆ ಅವನತ್ತು ಗೊಬ್ಬರ ಒಗಿಬೇಕಾಗತ್ತೆ ಅಂಥದ ನಾವು ಅಗದಿ ಗುಮ್ ಗಳೆ ಹೊಡಿದು ಮತ್ತು ದಗದ ಹೆಚ್ಚು ಮಾಡೋದ್ರಿಂದ ಅದೆಲ್ಲ ಭೂಮಿಯಾಗನ ಕತಾ ರೆಡಿ ಆತಂದ್ರೆ ಗೊಬ್ಬರ ಭಾಳ ತಿನ್ನೋದಿಲ್ಲ ಈಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಲತ್ತಂತಲೇ ಭೂಮಿ ಎಲ್ಲ ಕಲಾಸ್ ಬಾದ್ ಆಗ್ಲತ್ತೇವೆ ಕಳಸಾಲೆ 50% ಎಲ್ಲ ಮಿನಿಮಮ್ ಭಾಳ ಬಾದಾಗ್ಯಾವ್ರಿ ಇದ್ರಿಗೆ ಈಗೆಲ್ಲ ಜೋಳ ಪೈಪ್ ಅದು ಹಾಕಾತ್ಯಾರ್ರಿ ಆದ್ರೆ ಅದು ಜೋಳ ಪೈಪ್ ಹಾಕಿರೂ 10 ಫುಟ್ಗೆ 15 ಫುಟ್ಗೆ 20 ಫುಟ್ಗೆ ಹಾಕ್ತಾರೆ 20 ಫುಟ್ ಅಂದ್ರೆ ಒಂದು ಸಾಲದಿಂದ ಒಂದು ಸಾಲಿಗೆ 4 ಫುಟ್ ಇರ್ತೈತಿ ಇಷ್ಟು ಜಗ್ತೈತಿ ಅದ್ರ ಮುಂದೆ ಜಗ ಇಲ್ಲರಿ ಅದು ಜೋಳ ಪೈಪ್ ಹಾಕಿರಿ ಜೋಳ ಪೈಪ್ ಹಾಕೋದಾದ್ರೂ ಸಮೀಪ ಹಾಕ್ಬೇಕು 15 ಭಾಳ ಆದ್ರೆ 10-15 ಫುಟಿಗೆ ಒಂದು ಹಾಕ್ಬೇಕು ಅಂದ್ರೆ ಪೂರ್ತಿ ದೌಡ್ ರಿಕವರಿ ಹಾಕಿ ಮತ್ತು 20 ಫುಟಿಗೆ ಒಂದು ಹಾಕಿರೂ ಸ್ವಲ್ಪ ಕ್ರಮೇಣವಾಗಿ ಅದೆಲ್ಲ ಜೋಡ್ ಕಮ್ಮಿ ಆಗ್ತದೆ ಸಡನ್ಲಿ ಆಗೋದಿಲ್ಲ ಮತ್ತು ಒಂದು 20 ಫುಟ್ದಿಂದ 20 ಫುಟ್ ಒಂದು ಪೈಪ್ ಬ್ಲಾಕ್ ಆತಂದ್ರೆ 40-50 ಫುಟ್ ಎಲ್ಲ ಭೂಮಿನೇ ಬ್ಲಾಕ್ ಆಗಿದೆ ಅದರಿಂದ ಸಮೀಪ ಹಾಕೋದ್ರಿಂದ ಒಂದು ಬಾದಾದರೂ ಒಂದೇನೋ ಬ್ಲಾಕ್ ಆದ್ರೂ ಮತ್ತೊಂದರೆ ಜಗ್ತಿರೋದು ಅದ್ರ ಸಂಬಂಧ ಜೋಳ ಪೈಪ್ ಆದ್ರೂ ಸಮೀಪ ಹಾಕ್ಬೇಕು ಏನಿಲ್ರಿ ಏನು ಜವಳಿಲ್ಲ ಏನಿಲ್ರಿ ನಾವು ಈಗ ಆ ಕಡೆ ಒಂದು ಡೌನ್ ಅಲ್ಲಿ ಆ ರೋಡದ ಚಿಕ್ಕು ಜವಳ ಐತ್ರಿ ಆ ಕಡೆ ಮುಂದೆ ಜವಳಿಲ್ರಿ ಆದರೂ ನಮ್ಮ ಭೂಮಿ ಏನು ಮಾಡಿದೀವಿ ರೀ ನಾವು ಬಡ್ಡ್ಯಾಗ ಗರ್ಸ್ ತುಂಬಿ ಎತ್ತರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬಸ್ಸದು ಹೋಗಂಗೆ ಎಲ್ಲ ಒಂದು ನೋಡ್ರಿ ರೋಡ್ ಬರೋಬ್ಬರಿ ಆಚೆಗಡೆ ಆಜು ಬಾಜು ಜಮೀನು ರೋಡ್ ಬರೋಬ್ಬರಿ ಇಲ್ಲಿ ನಮ್ಮ ಹೊಟ್ಟದವ್ರಲ್ಲ ನಾವು ಒಳಗೆಲ್ಲ ಗರ್ಸ್ ತುಂಬಿಟ್ಟೈತಿ ಗುಮ್ ಹೊಡಿಬಾರ್ದು ಎಲ್ಲ ಗೊಬ್ಬರ ತೆಳಗೆ ಇಳಿತೈತಿ ಅಂತ ಹೇಳಿರಿ ನಾ ಹೇಳಿದ ಗೊಬ್ಬರ ಮ್ಯಾಗ ಈಗ ಆಲ್ರೆಡಿ ಪೈಲೆ ಬೆಳೆಯೊಳಗೆ ಏನು ಗೊಬ್ಬರ ಹೋಗೋದು ಎಲ್ಲ ಇದನ್ನು ಮಾಡಿರ್ತಿರ್ಲ ಸೌಳು ಇರ್ತತ್ಲ ಅದೆಲ್ಲ ತೆಳಗೆ ಇಳಿದು ಹೋಗಲಿ ಅದ್ರ ಸಂಬಂಧ ಗಳೆ ಹೊಡಿಬೇಕಂತೇಳಿ ನೀವು ಹಿಂದಿಗಡೆ ಏನು ಗೊಬ್ಬರ ಹೋಗಿತಿರಲ್ಲ ಅದು ಸಂಬಂಧ ಇಲ್ಲ ಪೈಲ ಏನು ನೀವು ಬೆಳೆ ಮಾಡ್ತಾ ಒಂದು 3-4 ವರ್ಷ 2 ವರ್ಷ ಬೆಳೆ ಮಾಡಿ ಸೌಳು ಆಗಿರ್ತತಿಲ್ಲ ಆ ಗೊಬ್ಬರನ ಎಲ್ಲ ತೆಳಗೆ ಹೋಗಿ ಅದ್ರದಾಗಿನ ಸೌಳು ಬಯಸಿಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದು ನೀವು ಕಾಮೆಂಟ್ಸ್ದಾಗ ಎಷ್ಟೊಂದು ಜನ ಆದ್ರೂ ಗೊಬ್ಬರ ಎಲ್ಲ ತೆಳಗಿಳಿತಿ ಅಂದ್ರೆ ಬೆಳೆ ಹೆಂಗೆ ಬರ್ತೈತಿ ಅಂತ ಕೇಳಿರಿ ನಾ ಹೇಳಿದ್ದು ಬೇರೆ ನೀವು ತಿಳ್ಕೊಂಡಿದ್ದೇವೆ ರೀ ಸರಿಯಾಗಿ ಅರ್ಥ ನಾನು ನಿಮ್ಗೆ ಕರೆಕ್ಟಾಗಿ ಕ್ಲಾರಿಟಿ ಹೇಳಿಲ್ಲ ಆದರೆ ಇವಾಗ ಹೇಳ್ತಾ ಇದ್ನಿ ಗುಮ್ ಹೊಡಿದ್ರಿಂದ ಮ್ಯಾಗಿರೋ ಸೌಳೆಲ್ಲ ತೆಳಗೆ ಹೋದರೆ ಮ್ಯಾಗಿಂದ ಭೂಮಿ ಒಳಗಿಂದ ಎಲ್ಲ ಬಸ್ಸದು ಹೋದರೆ ಬೆಳಿಗ್ಗೆ ಚೆನ್ನಾಗಿ ಫಲವತ್ತಾದ ಭೂಮಿ ಕೈಗೆ ಬರ್ತದೆ ಮನೆ ಮುಂದೆ ತರಬಿ ನಿಮ್ಗೆ ಹೇಳಕತ್ತೀನಿ ಈಗ ಭೂಮಿ ಒಳಗನ ವಿಡಿಯೋ ಮಾಡತ್ತಿದ್ವಿ ಇದು ಏನೈತ್ರಲ್ಲ ಇದು ಇದ್ರಾಗಿಂದ ಎಲ್ಲ ಸೂಸ್ ಮಣ್ಣೆಲ್ಲ ತೆಳಗೆ ಬೀಳ್ತೈತಿ ನೋಡ್ರಿ ಇಲ್ಲೆಲ್ಲ ಬಿದ್ದೈತಿ ನೋಡ್ರಿ ಇದು ಸಣ್ಣ ದಮ್ ಹೆಂಟೆಟ ಮ್ಯಾಗ ಬೀಳ್ತೈತಿ ಇದರಿಂದ ಭೂಮಿ ಏನಾಕತಿ ಆರಿ ಬರ್ತೈತಿ ಜಲ್ದಿ ಭೂಮಿ ಲಗುಟು ಒಣಗ್ತೈತಿ ನೀವು ಮುಂದಿನ ಕೆಲಸ ಮಾಡಕ್ಕನೋ ಬೆಳೆ ಮಾಡಕ್ಕನೋ ಅಗದಿ ಲೌಕರ್ ಇದನ್ನಾಗ್ತೈತಿ ಇವಾಗ ನೋಡ್ರಿ ಇವೆಲ್ಲ ಏನು ಕಟ್ಸದಾವಲ್ಲ ಇದು ಸ್ಲೇಟೆಡ್ ಬೋಡಿ ಅಂತಾರೆ ಇದಕ್ಕೆ ಇದ್ರಾಗಿಂದ ಎಲ್ಲ ಸೂಸ್ ಮಣ್ಣೆಲ್ಲ ತೆಳಗೆ ಬಿದ್ದೈತಿ ನೋಡ್ರಿ ಇಲ್ಲಿ ಸಾಲಿನಾಗ ಇವಾಗ ನೋಡ್ರಿ ಬೇಕಾದ್ರೆ ಇದರಿಂದ ಭೂಮಿ ದೌಡ ಆರಿ ಬರ್ತೈತಿ ಮತ್ತು ಪರಿಕಿದ್ರೆ ಒಣಗ್ತೈತಿ ರೌಂದ್ ಇದ್ರೂ ಮುಸ್ತತಿ ಭಾಳದವ್ರಲ್ಲ ಇವ 18 ಇಂಚ್ ಎತ್ತರದವ್ರಿ ಇಷ್ಟು ಐತೆ ಅಂದ್ರೆ 18 ಇಂಚ್ಗಳೇ ಹಾಕಿರ್ತೈತಿ ರೀ ಈಗ ಇಲ್ಲಿ ನಾವು ಹೊಡೆದ್ದುಗಳೇ ರೀ ಇದೆಲ್ಲ ಇವು ಎಲ್ಲಿ ಹಿಡ್ಕೊಂಡ್ರೆ ಬರ್ರಿ ಇಲ್ರಿ ಈಗೆಲ್ಲ ಹೊಡೆದಿವ್ರಿ ನಾವು ನಮ್ಮ ಗಾಡೀಲಿ ಈಗ ಅವ್ರು 2 ಟ್ರ್ಯಾಕ್ಟರ್ ಹಾಕಿ ಹೊಡೆದಾರಂತ ನೋಡ್ರಿ ಹಿಂಗಾಗಿತ್ತು ನೋಡ್ರಿ ಅದಕ್ಕೆ ಇಷ್ಟು ವ್ಯತ್ಯಾಸ ಆಗ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ತೋರಿಸ್ರಿ ಈ ಟ್ಯಾಂಟಿ ಎದ್ದಾವತ್ತ ಇದನ್ನ ಹೆಂಗೆ ಬೆಳೆ ಮಾಡೋದು ಹೆಂಗೆ ಕರ್ಸೋದು ಅಂತ ಏನು ಇದನ್ನ ಮಾಡ್ಕೋಬೇಡ್ರಿ ಈಗ ಹೆಂಟಿ ಎದ್ದತ್ತಿಲೋ ಇದ್ರ ಮ್ಯಾಗನ ಒಮ್ಮೆ ರೂಟ್ರು ಹೊಡ್ಕೊಳ್ದು ರೂಟ್ರು ಹೊಡ್ಕೊಂಡು ತಿಪ್ಪಿ ಕತಾದು ಹಾಕವ್ರಿ ಇದನ್ನ ಹಾಕೋದ್ರಿ ಹಾಕಿ ಲಂಗ್ರಿ ಗಿಂಗ್ರಿ ಹೊಡೆದು ಮತ್ತೆ ರೂಟ್ರು ಹೊಡೆದ್ರಿ ಅಂದ್ರೆ ಅಟ್ರ ಮ್ಯಾಗ ಸಾಲ್ ಬಿಡುವಂಗೆ ಆಗಿಬಿಡ್ತೈತಿ ರೀ ಇದು ಕಂಪ್ಲೀಟ್ ನಿಮಗೆ ಮತ್ತೆ ಬೆಳೆ ಮಾಡಕ್ಕೆ ಅನುಕೂಲ ಆಗಿಬಿಡ್ತೈತಿ ಇಷ್ಟು ಗುಮ್ ಮಾಡೋದು ಇಷ್ಟು ದಮ್ ಹೆಂಟಿ ಹೆಂಗೆ ಬೆಳೆ ಮಾಡೋದು ಅಂತ ಏನಾದರೂ ಇದನ್ನು ನಿಮ್ಗೆ ಗೊಂದಲ ಹಿಡ್ಸ್ಕೋಬೇಡ್ರಿ ಮತ್ತು ಇದು ಆಗ ನೆಲಾನು ಭಾಳ ಸ್ಪೀಡ್ ಅಂದ್ರೆ ಸ್ಪೀಡ್ ಒಣಗ್ತತಿ ಇದು ಜಾಸ್ತಿ ದೌಡ್ ಭಾಳ ದೊಡ್ಡ ಜಮೀನು ಯಾರಿಗಾರ ಬೇಕಾದರೂ ಹೊಡ್ಸ್ಕೊಳ್ಳೋರಿಗೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಇದ್ರಾಗ ನಂಬರ್ ಹಾಕಿರ್ತೀವಿ ಬಂದು ಹೊಡೆದು ಕೊಡ್ತೀವಿ ನಿಮಗೆ ಈಗ ನಮ್ಮ ಟ್ಯಾಕ್ಟ್ರ್ ಕೆಲಸ ಮಾಡೋದಕ್ಕೆ ಮತ್ತು ಬೇರೆ ಟ್ಯಾಕ್ಟ್ರ್ ಕೆಲಸ ಮಾಡೋದಕ್ಕೆ ವ್ಯತ್ಯಾಸ ಅಂದ್ರೆ ಅದು ನಮ್ಮ ಪವನ್ಯಾರ ಟ್ಯಾಕ್ಟ್ರನ್ನ ಹೊಡೆದೈತಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಇದು ನಮ್ಮ ಪವನ್ಯಾರ ಟ್ಯಾಕ್ಟ್ರ ಅವ್ರ ಟ್ಯಾಕ್ಟ್ರ್ ಹೊಡೆಯತ್ತಿತ್ತು ಗಾಮ್ ಆಗಲ್ದಕ್ಕೆ ಮತ್ತೆ ಅವ್ರ ನಮಗೆ ಹೊಡಿ ಅಂದರು ಇದೆಲ್ಲ ನೋಡ್ರಿ ಅವ್ರ ಗಳೆ ಹೊಡೆದವ್ರು ಎಲ್ಲ ಪ್ರತಿಯೊಂದು ಕರಿಕೆ ಏನೈತ್ರಲ್ಲ ಪ್ರತಿಯೊಂದು ಕರಿಕೆ ಎಲ್ಲ ವಾಪಸ್ ನಾಟ್ಯತಿ ಈಗ ಅವ್ರು ಹೊಡೆದ ಅದ ಕ್ಷಣದಾಗನ ಅವ್ರ ಬಿಟ್ಟಗಳಿಗೆ ನಾವು ಹೊಡೆದೋದ್ವಿ ಆಚೆಗಡೆ ಇಲ್ಲೇ ಪಕ್ಕಕ್ಕ ಹೊಡೆದೋದ್ವಿ ಒಂದಾದ್ರು ನೋಡ್ರಿ ಯಾವ್ದಾದ್ರು ಒಂದರೆ ಕರಿಕಿ ಒಂದು ಕಸ ಏನಾರ ಕಾಣ್ತತಿ ನೋಡ್ರಿ
ಎಷ್ಟು ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತೈತಿ ನೀವ ನೋಡ್ರಿ. ಯಾಕಂದ್ರೆ ಬರೇ ನಾವು ಗಳೆ ಹೊಡಿತೀವಿ ಗುಮ್ ಹೊಡಿತೀವಿ ನಮ್ಮ ಟ್ಯಾಕ್ಟರ್ ಗುಮ್ ಹತ್ತತಿ ಅನ್ನೋದಲ್ಲ, ಅದರಿಂದ ಇದನ್ನ ಫರಕ್ ಆಗ್ಬೇಕು, ಮಾಡಿದಕ್ರಿ ಸಕ್ಸಸ್ ಆಗ್ಬೇಕು. ಈಗ ನೋಡ್ರಿ ಇಲ್ಲಿ ಇದು ಪ್ರತಿಯೊಂದು ಕರಿಕೆ ಎಲ್ಲ ಹೆಂಗೆ ನಾಟೈತಿ ನೋಡ್ರಿಲ್ಲ, ನೀವು ನೋಡಲತ್ತೀರಿ ಕಾಣ್ತತಿಲ್ರಿ ಕರಿಕೆ. ನಾವು ಹೊಡೆದಿದ್ವಿ ಒಂದರ ಏನಾರ ಕರಿಕೆ ಇದನ್ನ ಅಂದ್ರೆ ದೊಡ್ಡ ಟ್ಯಾಕ್ಟರ್ಲೆ ಗಳೆ ಹೊಡಿದ್ರು. ನಮ್ದು ಸಣ್ಣ ಟ್ಯಾಕ್ಟರ್ ಐತಿ, ಅದರಲ್ಲಿ ಕೆಲಸ ಕರೆಕ್ಟಾಗಿ ಆಗೋದಿಲ್ಲ ಅಂತ ಹೇಳಿ ದೊಡ್ಡ ಟ್ಯಾಕ್ಟರ್ ತಂದಿ 4 ಎಕರೆ ಪ್ಲಾಟ್ ಹೊಡೆದಿವ್ರಿ ನಾವು. ಇಲ್ಲಿ ಅವ್ರೊಂದು ಎಕರೆ 1.5 ಎಕರೆ ಹೊಡೆಯೋಟೊಳಗೆ ಗಾವಾಗಲ್ದಕ್ಕೆ ಬಿಡಿಸಿ ಬಿಟ್ಟ ನಮ್ಮನ್ನ ಹಚ್ಚಾರ. ಎಷ್ಟು ಫರ್ಕ್ ಆಗ್ತೈತ್ರಿ ವ್ಯತ್ಯಾಸ. ಅದಕ್ಕೆ ನೋಡ್ರಿ ಈ ನೆಲನ ಹೆಂಗೆ ಕಾಣ್ತೈತಿ ನೋಡ್ರಿ, ಈ ನೆಲನ ಹೆಂಗೆ ಕಾಣ್ತೈತಿ ನೋಡ್ರಿ. ಅದು ನೆಲ ಆದ್ರೆ ಟ್ಯಾಕ್ಟರ್ ಬೇರೆ ಬೇರೆ, ಗಳೆ ಬೇರೆ ಬೇರೆ. ಅದರಿಂದ ನೆಲ ಎಷ್ಟು ಫರ್ಕ್ ಕಾಣ್ತೈತಿ ನೋಡ್ರಿ. ಇದಂಗ ಹೆಂಟಿ ದಮ್ ಎದ್ದತಿ, ಇದಂಗ ಅಗದಿ ಸೂಸ ಇದನ್ನಾಗೈತಿ. ಅದಕ್ಕೆ ಇಷ್ಟು ಡಿಫ್ರೆನ್ಸ್ ಐತ್ರಿ. ಕೆಲಸ ಎಲ್ಲರೂ ಮಾಡ್ತಾರೋ, ಎಲ್ಲರೂ ಎಕ್ಯುರೇಟ್, ಯಾರು ಕೆಟ್ಟ ಅಂತ ಹೇಳತ್ತಿಲ್ಲ. ಆದ್ರೆ ಫರ್ಕ್ ಆಗ್ತೈತಿ. ನಿಮ್ಗೆ ಯಾರಾದರೂ ಕೆಲಸ ಮಾಡಿಸ್ಕೊಳ್ಳೋರು ಇದ್ರಿ ಅಂದ್ರೆ ಇಲ್ಲಿ ನಮ್ಮ ನಂದಗಾಂವದಾಗ ಬಂದ್ರಿ ಅಂದ್ರೆ ಸುತ್ತ ಹಳ್ಳಿ ಒಂದು 7-8-10 ಹಳ್ಳಿ ಎಲ್ಲ ದಗ್ದ ಮಾಡ್ತೀವ್ರಿ ನಾವು. ಕೆಲಸ ನೋಡ್ಬೋದು. ಮತ್ತು ಯಾರಾಗಾದ್ರೂ ಸಣ್ಣಬಿರ್ಲಿ, ಕಸ ಪುಡಾರಿ ಕಸ ಫುಲ್ ಕಸ ಇದ್ದಲ್ಲಿ ಇರಲಿ, ಮತ್ತು ಬಳ್ಳಾರಿ ಕಿಳಿಸಿದ್ನೆಲ್ಲ ಇರಲಿ, ಕಡ್ಲಿನೆಲ್ಲ ಬಿರ್ಸ್ನೆಲ್ಲ ಇರಲಿ, ಎಲ್ಲ ಹೊಡಿತೀವಿ. ನಿಮ್ಗೆ ಯಾರಿಗೆ ಬೇಕಾದ್ರೆ ನಮ್ಮ ಇದ್ರಾಗ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ರಿ, ಬಂದು ಹೊಡೆದು ಕೊಡ್ತೀವಿ. ಇದು ನೋಡ್ರಿ ಈಗೆಲ್ಲ ನಾವು ಈ ಪ್ಲಾಟ್ ಅದು ಎಲ್ಲ ನಾವು ಗುಮ್ಗಳೆ 4 ವರ್ಷ ಆತು ಹೊಡಿಲತ್ತಿದೀವಿ ರೀ. ಈ ಗುಮ್ಗಳೆ ಹೊಡಿದ್ರಿಂದನೇ ಈ ಥರ ಬೆಳೆ ಆಗಲಿ ಇದನ್ನಾಗಲಿ ಎಲ್ಲ ನಮ್ಮನ ರೀ ಇವೆಲ್ಲ. ನಮ್ಮದು 10-15 ಎಕರೆ 20-25 ಎಕರೆ ಎಲ್ಲ ನೀರಾವರಿ ಐತ್ರಿ. ನಮ್ಮ ಸ್ವಂತ 10-15 ಎಕರೆ ಜಮೀನು ಐತ್ರಿ. ಬೆಳೆ ನೋಡ್ರಿ ಈಗ ನಾವು ಗುಮ್ಗಳೆ ಹೊಡೆದ ನೋಡ್ರಿ ಇದೆಲ್ಲ ನೋಡ್ರಿ ಕಡೆ ನಮ್ದೆಲ್ಲ ನೋಡ್ರಿ ಈ ಥರ ಎಲ್ಲ ಇದನ್ನ ಮಾಡಿದೀವಿ ರೀ. ಮತ್ತು ನಾವೆಲ್ಲ ಏನತ್ರಲ್ಲ ಇವು ನೋಡ್ರಿ, ಇವೆಲ್ಲ ಈ ಥರ ಚಾವಿ ಕುಣಿಸ್ಬಿಟ್ಟಿರ್ತೀವಿ ರೀ ನೀರು ಹಸಾಕ್ರಿ. ಡ್ರಿಪ್ಪು ಮಾಡೋದಿಲ್ರಿ, ಬಿಟ್ಟ ಹಾಸ್ತೀವಿ ಕರೆ ಪ್ರತಿಯೊಂದು ಸಾಲಿಗೆ ಒಂದೊಂದು ಚಾವೆ ಕುಣಿಸಿ ಪ್ರತಿಯೊಂದು ಸಾಲಿಗೆ ನೀರು ಹೋಗಂಗೆ ಚಾವೆ ಕುಣಿಸ್ಬಿಟ್ಟಿದ್ದೀವಿ ರೀ. ಚಾವೆ ತಿರು ಬಿಟ್ಟಂದ್ರೆ ನೀರು ಹೋಗ್ತೈತೆ ರೀ. ಹಿಂಗೆ ನಾವೊಂದು 20-25 ಎಕರೆ ಹಿಂಗೆ ಐತ್ರಿ. ನಾವು ಮನೇಲೇನ 10-15 ಎಕರೆ ನಾವು ಒಬ್ಬರ ರೀ. ಒಂದು 10-15 ಎಕರೆ ಮೇಂಟೆನೆನ್ಸ್ ಮಾಡ್ತೀವಿ ರೀ. ಒಂದು 10-15 ಎಕರೆ ಮಾಡ್ಲಾಕ್ ಕೊಟ್ಟಿದ್ದೀವಿ ರೀ. ಎಲ್ರಿ ಮಡಿ ಕಟ್ಟಿಲ್ರಿ, ಎಲ್ಲ ಇದನ್ನ ಅದಾವ್ರಿ. ಇದು ಕೊಡವಾ ಕೊಬ್ಬರಿ ಮತ್ತು ಲವಣಿ ಅಲ್ರಿ. ಇದು ಸಾಲ್ ಹೊಡೆದಿಲ್ರಿ ನಾವು, ಮಳೆಗಾಲ ಜೋರ ಭಾಳ ಹತ್ತಂತ್ಲೆ ಇದನ್ರಿ ಇನ್ನು ಹೊಡೆಯವ್ರದ್ದು ರೀ. ಈ ಕಬ್ಬ ಒಂದು ಪೀಕ್ ಹೋಗೈತ್ರಿ. ಈಗ ಇನ್ನ ಹರಿಗಿಲ್ರಿ. ಈಗ ಕಸ ಔಷಧ ಹೊಡೆದ್ ಬಿಟ್ಟೋದ್ರಿ ಕಸದ್ರಿ. ಇನ್ನೇನತ್ರಲ್ಲ ಇದನ್ನ ಒಳಗೆ ಸಣ್ಣ ಟ್ಯಾಕ್ಟ್ರಲ್ಲೇ ಹೊಡೆದ್ರಿ ಬೋದ್ ಏರಿಸ್ಬಿಡ್ತೀವ್ರಿ. ಅಂದ್ರೆ ಕುಳಿ ಮುಸ್ತತಿ ಅಂತ ಹೇಳಿ ಒಳಗಿನ ಸಣ್ಣ ಮರಿ ಎಲ್ಲ ಮುಸ್ತಾವ ಅಂತ ಹೇಳಿ ಇನ್ನ ಹೊಡೆದಿಲ್ರಿ. ಈಗೇನು ಇದಕ್ಕೇನು ಗೊಬ್ಬರ ಏನೂ ಕೊಟ್ಟಿಲ್ರಿ. ಮತ್ತೆ ಗೊಬ್ಬರ ಕೊಡಲ್ದಾನ ಈ ತರ. ರೈತರಿಗೆ ಉಪಯೋಗವಾಗುವ ಮಾಹಿತಿಗಾಗಿ ಮತ್ತು ಕೃಷಿ ಬಗ್ಗೆ ಹೊಸ ವಿಚಾರ ಕಲಿಯಲು ನಮ್ಮ ಕರ್ನಾಟಕ ಫಾರ್ಮರ್ ಅಕೌಂಟ್ ಫಾಲೋ ಮಾಡ್ಕೋರಿ.